ಇಪಿಎಫ್ಒ ಸಂಬಂಧಿಸಿದಂತೆ ಜನವರಿ 2026ರಲ್ಲಿ ಲಭ್ಯವಿರುವ ಕೆಲವು ಪ್ರಮುಖ ಮತ್ತು ಇತ್ತೀಚಿನ ಸುದ್ದಿಗಳು ಇಲ್ಲಿವೆ. ಮೊದಲನೆಯದಾಗಿ ಯುಪಿಐ ಮೂಲಕ ಪಿಎಫ್ ಹಣ ಹಿಂಪಡೆಯುವಿಕೆ. ಇಪಿಎಫ್ಒ ತನ್ನ ಚಂದಾದಾರರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು, ಈ 2026ರ ಏಪ್ರಿಲ್ ವೇಳೆಗೆ ಯುಪಿಐ ಬಳಸಿ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಹಿಂಪಡೆಯುವ ಸೌಲಭ್ಯವನ್ನು ಜಾರಿಗೆ ತರಲು ಸಿದ್ಧತೆ ನಡೆಸುತ್ತಿದೆ. ಈ ಹೊಸ ವ್ಯವಸ್ಥೆಯಲ್ಲಿ ಸದಸ್ಯರು ತಮ್ಮ ಇಪಿಎಫ್ ಖಾತೆಯಲ್ಲಿರುವ ಹಣವನ್ನು ಯುಪಿಐ ಪಿನ್ ಬಳಸಿ ತಕ್ಷಣವೇ ವರ್ಗಾಯಿಸಬಹುದು. ಅರ್ಜಿ ಸಲ್ಲಿಸಿ ಅನುಮೋದನೆಗಾಗಿ ಕಾಯುವ ಅಗತ್ಯ ಇರುವುದಿಲ್ಲ. ಖಾತೆಯಲ್ಲಿ ಕನಿಷ್ಠ 25% ಮೊತ್ತವನ್ನು ಉಳಿಸಿಕೊಂಡು ಉಳಿದ ಹಣವನ್ನು ಹಿಂಪಡೆಯುವ ಅವಕಾಶವಿರುತ್ತದೆ. ಎರಡನೆಯದಾಗಿ ವೇತನ ಮಿತಿ 25,000ಕ್ಕೆ ಏರಿಕೆ ಸಾಧ್ಯತೆ. ಪ್ರಸ್ತುತ ಇಪಿಎಫ್ ಕೊಡುಗೆಗಾಗಿ ಇರುವ ಕಡ್ಡಾಯ ವೇತನ ಮಿತಿಯನ್ನು 15,000ದಿಂದ 25,000ಕ್ಕೆ ಹೆಚ್ಚಿಸುವ ಕುರಿತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಈ ಬದಲಾವಣೆಯಾದರೆ ಹೆಚ್ಚಿನ ಸಂಬಳ ಪಡೆಯುವ ಉದ್ಯೋಗಿಗಳು ಇಪಿಎಫ್ ವ್ಯಾಪ್ತಿಗೆ ಬರುತ್ತಾರೆ. ನಿಮ್ಮ ಪಿಂಚಣಿ ನಿಧಿ ಮತ್ತು ದೀರ್ಘಕಾಲದ ಉಳಿತಾಯ ಮೊತ್ತ ಹೆಚ್ಚಾಗಲಿದೆ. ಹಾಗೆ ಕೇಂದ್ರ ಸರ್ಕಾರವು ಮುಂದಿನ 4 ತಿಂಗಳೊಳಗೆ ಈ ಬಗ್ಗೆ ಅಂತಿಮ ನಿರ್ಧಾರ ಪ್ರಕಟಿಸುವ ನಿರೀಕ್ಷೆ ಇದೆ. ಮೂರನೆಯದಾಗಿ ಎಟಿಎಂ ಮೂಲಕ ಹಣ ಹಿಂಪಡೆಯುವ ಸೌಲಭ್ಯ. ಇಪಿಎಫ್ಒ 3.0 ಡಿಜಿಟಲ್ ಸುಧಾರಣೆಯ ಭಾಗವಾಗಿ ಚಂದಾದಾರರು ನೇರವಾಗಿ ಎಟಿಎಂ ಮೂಲಕ ಹಣ ಹಿಂಪಡೆಯುವ ವ್ಯವಸ್ಥೆಯನ್ನು ಪರಿಚಯಿಸಲು ಉದ್ದೇಶಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಐಟಿ ಮೂಲ ಸೌಕರ್ಯಗಳನ್ನು ನವೀಕರಿಸಲಾಗುತ್ತಿದ್ದು 2026ರ ಆರಂಭದಲ್ಲಿ ಈ ಸೌಲಭ್ಯಗಳು ಸಾಧ್ಯತೆ ಇದೆ. ನಾಲ್ಕನೆಯದಾಗಿ ಕನಿಷ್ಠ ಪಿಂಚಣಿ ಹೆಚ್ಚಳದ ಪ್ರಸ್ತಾವನೆ. ನಿವೃತ್ತ ನೌಕರರ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ಈಗಿರುವ 1,000ದಿಂದ 2,500 ಅಥವಾ 7,500ಕ್ಕೆ ಹೆಚ್ಚಿಸುವ ಬಗ್ಗೆ ಸಮಾಲೋಚನೆಗಳು ನಡೆಯುತ್ತಿವೆ. ಈ ಬಗ್ಗೆ ಇನ್ನೂ ಅಧಿಕೃತ ಆದೇಶ ಹೊರಬಿದ್ದಿಲ್ಲವಾದರೂ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಸಭೆಯನ್ನು ಈ ಕುರಿತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ. ಐದನೆಯದಾಗಿ ಬಡ್ಡಿ ದರ ಮತ್ತು ನಿಯಮಗಳ ಸಡಿಲಿಕೆ. ಪ್ರಸ್ತುತ ಇಪಿಎಫ್ ಬಡ್ಡಿ ದರವು 8.25% ನಷ್ಟಿದೆ. ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ಯಾವುದೇ ದಾಖಲೆಗಳಿಲ್ಲದೆ 1 ಲಕ್ಷದವರೆಗೆ ಹಣ ಹಿಂಪಡೆಯುವ ಮಿತಿಯನ್ನು ವಿಸ್ತರಿಸಲಾಗಿದೆ. ಆಟೋ ಸೆಟಲ್ಮೆಂಟ್ ಮಿತಿಯನ್ನು 1 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಲಾಗಿದೆ. ಇದರಿಂದ ಶಿಕ್ಷಣ ಮತ್ತು ಮದುವೆಯಂತಹ ಅಗತ್ಯಗಳಿಗೆ ಬೇಗ ಹಣ ಸಿಗಲಿದೆ. ಗಮನಿಸಿ, ನಿಮ್ಮ ಪಿಎಫ್ ಬ್ಯಾಲೆನ್ಸ್ ತಿಳಿಯಲು ಅಥವಾ ಇತ್ತೀಚಿನ ಅಪ್ಡೇಟ್ಗಳಿಗಾಗಿ ಇಪಿಎಫ್ಒ ಅಧಿಕೃತ ವೆಬ್ಸೈಟ್ ಅಥವಾ ಉಮಂಗ್ ಆಪ್ ಬಳಸಬಹುದು. ಧನ್ಯವಾದಗಳು.